ಡಿಯರ್ ಸ್ಟೂಡೆಂಟ್ಸ್, ಈ ಹಿಂದಿನ ವಿಡಿಯೋದಲ್ಲಿ ರಾಯಲ್ಟಿ ಅಂದರೆ ಏನು, ರಾಯಲ್ಟಿ ಎಗ್ರಿಮೆಂಟ್ ಹೇಗಿರ್ತದೆ ಹಾಗೂ ರಾಯಲ್ಟಿ ಕ್ಯಾಲ್ಕುಲೇಷನ್ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ನಾವು ಇನ್ ದಿಸ್ ವಿಡಿಯೋ ವಿ ವಿಲ್ ಟೇಕ್ ಅಪ್ ಸರ್ಟೆನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ that are used in royalty accounts. Like we have minimum rent, short working, excess royalty and recoupment of short working. Now the first one is minimum rent. Now minimum rent is the guaranteed amount, minimum amount which lessee has to pay to the lessor. ಈಗ ನಿಮಗೆ ರಾಯಲ್ಟಿ ಎಗ್ರಿಮೆಂಟ್ ಬಗ್ಗೆ ಗೊತ್ತಿರಬಹುದು. ರೆಗ್ಯುಲರ್ ಆಗಿ ಈ ರಾಯಲ್ಟಿಯನ್ನು ಲೆಸ್ಸಿ ವಿಲ್ ಹ್ಯಾವ್ ಟು ಪೇ ದಿಸ್ ಟು ದ ಲೆಸ್ಸರ್. ಈಗ ರಾಯಲ್ಟಿ ಮಾಡುವಾಗ ಇಟ್ ಮೇ ಬಿ ಬೇಸ್ಡ್ ಆನ್ ದ ನಂಬರ್ ಆಫ್ ಯೂನಿಟ್ ಸೋಲ್ಡ್, ಎಷ್ಟು ಯೂನಿಟ್ ಅವನು ಸೇಲ್ ಮಾಡ್ತಾನೆ ಅಥವಾ ಎಷ್ಟು ಪ್ರೊಡಕ್ಷನ್ ಆಗ್ತದೆ ಅದರ ಮೇಲೆ ರಾಯಲ್ಟಿ ಲೆಕ್ಕ ಮಾಡಿ ಕೊಡ್ಬೋದು. ಕೆಲವು ಸಂದರ್ಭದಲ್ಲಿ ಪ್ರೊಡಕ್ಷನ್ ಇರುವುದಿಲ್ಲ. ಮೇ ಬಿ ವೆನ್ ಹಿ ಸ್ಟಾರ್ಟ್ಸ್ ಹಿ ಡಸ್ ನಾಟ್ ಹ್ಯಾವ್ ಹಿ ಹ್ಯಾಸ್ ನಾಟ್ ಪ್ರೊಡ್ಯೂಸ್ಡ್ ಎನಿಥಿಂಗ್, ಅಲ್ಲಿ ಪ್ರೊಡಕ್ಷನೇ ಇರೋದಿಲ್ಲ, ಸೇಲ್ ಕೂಡ ಇರೋದಿಲ್ಲ. ಆ ಸಂದರ್ಭದಲ್ಲಿ ರಾಯಲ್ಟಿ ಕ್ಯಾಲ್ಕುಲೇಷನ್ ಮಾಡಿದರೂ ತುಂಬ ಕಡಿಮೆ ಬರ್ತದೆ ಅಥವಾ ಏನೂ ಇರೋದಿಲ್ಲ. ಸೊ ದ್ಯಾಟ್ ಟೈಮ್ ದ ಲೆಸ್ಸರ್ ವಿಲ್ ಹ್ಯಾವ್ ಟು ಗೆಟ್ ಸಮ್ ಮಿನಿಮಮ್ ಇನ್ಕಮ್. ಅವನು ತನ್ನ ರೈಟನ್ನು ಕೊಟ್ಟಿರುವ ಕಾರಣ ಅವನಿಗೆ ಸ್ವಲ್ಪ ಆದರೂ ಇನ್ಕಮ್ ಬರಬೇಕು ಎನ್ನುವ ಒಂದು ಆಸಕ್ತಿ ಇರ್ತದೆ. ಸೊ ದೆರ್ ಈಸ್ ಅ ಕ್ಲಾಸ್, ಈ ರೀತಿಯ ಒಂದು ಕಂಡೀಷನ್ ಇರ್ತದೆ ರಾಯಲ್ಟಿ ಅಗ್ರಿಮೆಂಟಲ್ಲಿ. ಏನಂದರೆ ಲೆಸ್ಸಿ ವಿಲ್ ಹ್ಯಾವ್ ಟು ಪೇ ಸಮ್ ಮಿನಿಮಮ್ ಅಮೌಂಟ್, ಪ್ರೊಡಕ್ಷನ್ ಎಷ್ಟೇ ಇರಲಿ, ಸಮ್ ಮಿನಿಮಮ್ ಅಮೌಂಟ್ ಹ್ಯಾಸ್ ಟು ಬಿ ಪೇಯ್ಡ್ ರೆಗ್ಯುಲರ್ಲಿ ಟು ದ ಲೆಸ್ಸರ್. So that minimum amount is known as minimum rent. For example, it can be fixed at 10,000. ಸೊ ಕ್ಯಾಲ್ಕುಲೇಷನ್ ಮಾಡುವಾಗ ರಾಯಲ್ಟಿ ಆ್ಯಕ್ಚುಲಿ ಕ್ಯಾಲ್ಕುಲೇಷನ್ ಮಾಡುವಾಗ ತುಂಬ ಕಡಿಮೆ ಬಂದರೂ ಇಷ್ಟು ಅಮೌಂಟ್ 10,000 ಕೊಡಲೇಬೇಕು, ಅದಕ್ಕಿಂತ ಕಡಿಮೆ ಕೊಡಲಿಕ್ಕೆ ಇಲ್ಲ. ಸೊ ದ್ಯಾಟ್ ಈಸ್ ನೋನ್ ಆಸ್ ಮಿನಿಮಮ್ ರೆಂಟ್. ನಾವು ಮಿನಿಮಮ್ ರೆಂಟ್ ಇಸ್ ಪೇಯಬಲ್ ಓನ್ಲಿ ವೆನ್ ದ ಆ್ಯಕ್ಚುಯಲ್ ರಾಯಲ್ಟಿ ಈಸ್ ಲೆಸ್ ದ್ಯಾನ್ ದ ಮಿನಿಮಮ್ ರೆಂಟ್. ಇಲ್ಲಿ ಏನಾಗ್ತದೆ ಅಂದರೆ ಐಲ್ ಗಿವ್ ಯು ಒನ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸಿ ವಿ ಹ್ಯಾವ್ ಎ, ದ ಪೇಟೆಂಟಿ, he allows B to use his patent on a royalty of 2 per unit, subject to minimum of 10,000. So in this case minimum rent is 10,000. ಆನಂತರ ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟು ಅಂತ ನೋಡುವ. ಒಂದು ವರ್ಷದಲ್ಲಿ ಆ್ಯಕ್ಚುಯಲ್ ಔಟ್ಪುಟ್ 4,000 ಉಂಟು ಅಂತ ಇಟ್ಟುಕೊಳ್ಳಿ. ಸೊ ವಾಟ್ ವಿಲ್ ಬಿ ದ ಆ್ಯಕ್ಚುಯಲ್ ರಾಯಲ್ಟಿ? ನೀವು ಆ್ಯಕ್ಚುಯಲ್ ರಾಯಲ್ಟಿ ಕಂಡು ಹಿಡಿದ್ರೆ ಈಗ ಬೇಸ್ಡ್ ಆನ್ ದ ಮೆಥಡ್, ವಿ ಹ್ಯಾವ್ actual royalty. When it is calculated, it is 4,000 based on the production, right? output ಇರುವುದೇ 4,000. ಸೊ ಇಂಟು 2 ಈ ರೀತಿ ಲೆಕ್ಕ ಬರ್ತದೆ. ಸೊ ಇಟ್ ಈಸ್ 8,000. ಬಟ್ ದೆನ್ ದೆರ್ ಈಸ್ ಅ ಕ್ಲಾಸ್ ಫಾರ್ ಮಿನಿಮಮ್ ರೆಂಟ್. ಮಿನಿಮಮ್ ರೆಂಟ್ ಮೊದಲೇ ಅವರು ಫಿಕ್ಸ್ ಮಾಡಿದ್ದಾರೆ, ಆ್ಯಂಡ್ ದಟ್ ಮಿನಿಮಮ್ ರೆಂಟ್ ಇಸ್ 10,000. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಆ್ಯಕ್ಚುಯಲ್ ರಾಯಲ್ಟಿ ನೀಡ್ಸ್ ಟು ಬಿ ಕಂಪೇರ್ಡ್ ವಿತ್ ಮಿನಿಮಮ್ ರೆಂಟ್. ಮಿನಿಮಮ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡ್ತೇವೆ. ಈಗ ನೋಡುವಾಗ ಆ್ಯಕ್ಚುಯಲ್ ರಾಯಲ್ಟಿ ತುಂಬ ಕಡಿಮೆ ಉಂಟು. ಇನ್ ದಿಸ್ ಕೇಸ್ ಮಿನಿಮಮ್ ರೆಂಟ್ ಇಸ್ ಪೇಯಬಲ್. ಸೊ ಮಿನಿಮಮ್ ರೆಂಟಿಗಿಂತ ಕಡಿಮೆ ಹಣ ಕೊಡಲಿಕ್ಕಿಲ್ಲ. ನಿಮ್ಮ ಆ್ಯಕ್ಚುಯಲ್ ರಾಯಲ್ಟಿ ಬರೀ 8,000 ಮಾತ್ರ ಉಂಟು. ಆಗ ಆ್ಯಕ್ಚುಯಲ್ ರಾಯಲ್ಟಿ ತಗೊಳ್ಳೋದಿಲ್ಲ, ಮಿನಿಮಮ್ ರೆಂಟ್ ಹ್ಯಾಸ್ ಟು ಬಿ ಪೇಯ್ಡ್. ಓನ್ಲಿ ವೆನ್ ಪ್ರೊಡಕ್ಷನ್ ಇಸ್ ಲೆಸ್, ಓನ್ಲಿ ವೆನ್ ಆ್ಯಕ್ಚುಯಲ್ ರಾಯಲ್ಟಿ ಇಸ್ ಲೆಸ್, ಮಿನಿಮಮ್ ರೆಂಟ್ ಇಸ್ ಪೇಯಬಲ್. ಒಂದು ವೇಳೆ ಇದು ಹೆಚ್ಚು ಬಂದರೆ, ಆ್ಯಕ್ಚುಯಲ್ ರಾಯಲ್ಟಿ ಮಿನಿಮಮ್ ರೆಂಟಿಗಿಂತ ಹೆಚ್ಚು ಬಂದರೆ, ದಟ್ ಟೈಮ್ ಆ್ಯಕ್ಚುಯಲ್ ರಾಯಲ್ಟಿ ಹ್ಯಾಸ್ ಟು ಬಿ ಪೇಯ್ಡ್. ಸೊ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ಹ್ಯಾವ್ ಅನದರ್ ಎಕ್ಸಾಂಪಲ್ ಹಿಯರ್. ಸಿ, ಇಫ್ ದ ಆ್ಯಕ್ಚುಯಲ್ ಪ್ರೊಡಕ್ಷನ್ ಇಸ್ 7,000 ಬಂತು ಅಂತ ಇಟ್ಕೊಳ್ಳಿ, 7,000. ಸೊ ಇಟ್ ಈಸ್ ಮಲ್ಟಿಪ್ಲೈಡ್ ವಿತ್ 2, ದ್ಯಾಟ್ ವಿಲ್ ಗಿವ್ ಯು 14,000. ನೌ ವಾಟ್ ಈಸ್ ದಿಸ್ 14,000? ದಿಸ್ ಇಸ್ ಆ್ಯಕ್ಚುಯಲ್ ರಾಯಲ್ಟಿ. ಇದನ್ನು ಮತ್ತೊಮ್ಮೆ ನಾವು ಮಿನಿಮಮ್ ರೆಂಟಿಗೆ ಕಂಪೇರ್ ಮಾಡ್ತೇವೆ. ನಾವು ಮಿನಿಮಮ್ ರೆಂಟ್ ಇಸ್ ಸೇಮ್ 10,000, ಆದರೆ ಇಲ್ಲಿ ಯಾವುದು ಹೆಚ್ಚುಂಟು? ಆ್ಯಕ್ಚುಯಲ್ ರಾಯಲ್ಟಿ ಹೆಚ್ಚುಂಟು. ಈ ಸಂದರ್ಭದಲ್ಲಿ ಆ್ಯಕ್ಚುಯಲ್ ರಾಯಲ್ಟಿಯೇ ಕೊಡಬೇಕು, ಮಿನಿಮಮ್ ರೆಂಟ್ ಅಲ್ಲ. ಸೊ ನೀವು ಅರ್ಥ ಮಾಡಿಕೊಳ್ಳಿ, ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದರೆ ಮಾತ್ರ ಮಿನಿಮಮ್ ರೆಂಟ್ ಕೊಡಲಿಕ್ಕೆ. ಆ್ಯಕ್ಚುಯಲ್ ರಾಯಲ್ಟಿ ಹೆಚ್ಚು ಬಂದರೆ ನೀವು ಎಷ್ಟು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಬಂದಿದೆ ಅದನ್ನೇ ಕೊಡಬೇಕು. ನಾವು ಇನ್ ದಿಸ್ ಕೇಸ್ 14,000 is payable, not 10,000. Now next is we have non-applicability of minimum rent clause. ಈಗ ಕೆಲವೊಂದು ಸಂದರ್ಭದಲ್ಲಿ ಪ್ರೊಡಕ್ಷನ್ ಇರುವುದಿಲ್ಲ, ಮೇ ಬಿ ಬಿಕಾಸ್ ಆಫ್ ಸ್ಟ್ರೈಕ್ ಆರ್ ಲಾಕ್ಔಟ್. ನಿಮಗೀಗ ಗೊತ್ತುಂಟು ಕೋವಿಡ್ ಪೀರಿಯಡಲ್ಲಿ ಬಿಕಾಸ್ ಆಫ್ ಲಾಕ್ಔಟ್ ಪ್ರೊಡಕ್ಷನ್ ವಿಲ್ ನಾಟ್ ಬಿ ದೇರ್. ಸೊ ಇನ್ ಸಚ್ ಸಿಚುವೇಶನ್ಸ್ the lessee will not be able to
ಹ್ಯಾವ್ ಎನಿ ಇನ್ಕಮೇ ಇರೋದಿಲ್ಲ. ಆವಾಗ ಅವರು ಇನ್ಸಿಸ್ಟ್ ಮಾಡೋದಿಲ್ಲ, ಇಷ್ಟೇ ಕೊಡಬೇಕು ಅಂತ ಇನ್ಸಿಸ್ಟ್ ಮಾಡೋದಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾರೆ. ಓಕೆ, ಈ ಒಂದು 2 ತಿಂಗಳು ಲಾಕೌಟ್ ಪೀರಿಯಡ್ಗೆ ಕೊಡಬೇಡಿ ಅಂತ ಹೇಳ್ತಾರೆ. ಸೊ ದ್ಯಾಟ್ ಈಸ್ ಆ ಮಿನಿಮಮ್ ರೆಂಟ್ ಕ್ಲಾಸ್ ಇರೋದಿಲ್ಲ ಆ ಪೀರಿಯಡಿಗೆ. ಓಕೆ, ಇಲ್ಲದಿದ್ದರೆ ಆ ಮಿನಿಮಮ್ ರೆಂಟ್ ಕೊಡಲೇಬೇಕು. ಬಟ್ ವೆನ್ ದೆರ್ ಈಸ್ ಸಚ್ ಸಿಚುವೇಶನ್, ಆ ಸಿಚುವೇಶನ್ ಇರುವಾಗ ಇದನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮಿನಿಮಮ್ ರೆಂಟನ್ನು ಅಪ್ಲೈ ಮಾಡೋದಿಲ್ಲ. Okay, next we have short working. This is very important in a royalty agreement. Now ನಿಮಗೆ ಈಗ ಆ್ಯಕ್ಚುಯಲ್ ರಾಯಲ್ಟಿ ಮತ್ತು ಮಿನಿಮಮ್ ರೆಂಟ್ ಕಂಪೇರ್ ಮಾಡಿದ್ದೀರಿ. ಓಕೆ, ಸೊ ಐಲ್ ಟೇಕ್ ದ ಸೇಮ್ ಎಕ್ಸಾಂಪಲ್ ಟು ಎಕ್ಸ್ಪ್ಲೇನ್ ದಿಸ್. ಸಿ, ವಿ ಹ್ಯಾವ್ ಟೇಕ್ ದ್ಯಾಟ್ ದಿಸ್ ಇಸ್ 2014 ಈ ರೀತಿ ಆಗಿದೆ. ಅಂದರೆ ನಿಮ್ಮ ಆ್ಯಕ್ಚುಯಲ್ ರಾಯಲ್ಟಿ ನೋಡುವಾಗ ಇಟ್ ಈಸ್ ಓನ್ಲಿ 8,000. This is actual royalty. Okay, actual royalty is 8,000 and minimum rent is 10,000. So you find that actual royalty kadime untu. Okay, so that time no minimum rent is payable. minimum amount kodlebeku, 10,000 ginta kadime kodlikilla. Okay, now in this situation there is a difference, right? ಈ ಡಿಫ್ರೆನ್ಸ್ ಅನ್ನು ನಾವು ಶಾರ್ಟ್ ವರ್ಕಿಂಗ್ ಅಂತ ತಗೊಳ್ತೇವೆ. ಓಕೆ, ಯಾವಾಗ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇರ್ತದೆ ಆ ಸಂದರ್ಭದಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಮಿನಿಮಮ್ ರೆಂಟ್ ಆ್ಯಂಡ್ ಆ್ಯಕ್ಚುಯಲ್ ರಾಯಲ್ಟಿ ದಟ್ 2,000. ಶಾರ್ಟ್ ವರ್ಕಿಂಗ್ ಈಸ್ ನಥಿಂಗ್ ಬಟ್ ಎಷ್ಟು ಕಡಿಮೆ ಬಂತು ಆ್ಯಕ್ಚುಯಲ್ ರಾಯಲ್ಟಿ, ದ ಶಾರ್ಟ್ ಫಾಲ್ ಅಂತ ಹೇಳ್ತೇವೆ ಅಥವಾ ಶಾರ್ಟ್ ವರ್ಕಿಂಗ್. ಅದು ಆ್ಯಕ್ಚುಯಲ್ ರಾಯಲ್ಟಿ ಮಿನಿಮಮ್ ರೆಂಟಿಗೆ ಹೋಲಿಸಿದರೆ ಎಷ್ಟು ಕಡಿಮೆ ಉಂಟು ಅದನ್ನೇ ನಾವು ಶಾರ್ಟ್ ವರ್ಕಿಂಗ್ ಅಂತ ಹೇಳ್ತೇವೆ. ಸೊ ಹೌ ಟು ಕ್ಯಾಲ್ಕುಲೇಟ್? ಇಟ್ ಈಸ್ minimum rent minus actual royalty. Okay, so we can calculate for 2014 also here. You know that the actual royalty is here. ನಮಗೆ ಯಾವಾಗ 2014 8,000 ಬಂತು, minimum rent is 10,000, right? So what is the short working? It is 2,000. Okay, surplus ಇರುವುದಿಲ್ಲ. 2015 ಇನ್ನೊಂದು ವರ್ಷ ಮೇ ಬಿ ಯೋರ್ ಪ್ರೊಡಕ್ಷನ್ ಇಸ್ ಮೋರ್, 14,000 ಬಂತು, 7,000 ಔಟ್ಪುಟ್. ಓಕೆ, 10,000 is the minimum rent. So that time you will have this surplus, 2,000 surplus. ಶಾರ್ಟ್ ವರ್ಕಿಂಗ್ ಇಲ್ಲ. ಸೊ ಶಾರ್ಟ್ ವರ್ಕಿಂಗ್ ಯಾವಾಗ ಬರ್ತದೆ ಅಂದರೆ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದರೆ ಮಾತ್ರ ಶಾರ್ಟ್ ವರ್ಕಿಂಗ್ ಬರ್ತದೆ. Okay, so when you will get a short working, there is a stipulation for minimum rent ಇರಬೇಕು. ಹಾಗೆಯೇ ರಾಯಲ್ಟಿ ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿದ್ದು ಮಿನಿಮಮ್ ರೆಂಟಿಗಿಂತ ಕಡಿಮೆ ಇದ್ದರೆ ಮಾತ್ರ ಈ ಶಾರ್ಟ್ ವರ್ಕಿಂಗ್ ಬರ್ತದೆ. ಸೊ ವೆನ್ ದೆರ್ ಈಸ್ ಶಾರ್ಟ್ ವರ್ಕಿಂಗ್, ದ ಲೆಸ್ಸಿ ಈಸ್ ಲಯಬಲ್ ಟು ಪೇ ವಿಚ್ ಅಮೌಂಟ್? ಇಟ್ ಈಸ್ ಮಿನಿಮಮ್ ರೆಂಟ್. ನಾವು ಎಕ್ಸಸ್ ವರ್ಕಿಂಗ್. ಓಕೆ, ಈಗ ನಿಮಗೆ ಮಿನಿಮಮ್ ರೆಂಟ್ ಬಗ್ಗೆ ಗೊತ್ತುಂಟು. So excess, I have already told you this. Okay, I have already calculated, ಇಲ್ಲಿ ಮಾಡಿದ್ದೇನೆ ನೋಡಿ. excess surplus is this. 2015 14,000 ಉಂಟು ಅಂತ ಇಟ್ಟುಕೊಳ್ಳಿ. that time you will have a surplus. Okay, when actual royalty is more, ಅದು ಹೆಚ್ಚಿದ್ರೆ ಅದು surplus. Next, this is also very important, recoupment of short working. Now, the right of recoupment of short working enable the lessee to recover the excess payment made in the earlier years. Okay, now we have seen that ಈಗ ನಾವು 2014 ಇದು ಕೇಸೇ ತಗೊಳ್ಳೋದಾದರೆ, the situation that is there in 2014, okay, there is a actual royalty was 8,000, right? But he has paid 10,000, 10,000 ಕೊಡಲೇಬೇಕಾಯಿತು. ಸೊ ಅವನಿಗೆ ಇದು ಲಾಸ್, 2,000 ಹೆಚ್ಚು ಕೊಡಬೇಕಾಯಿತು. ಇವಾಗ ಏನು ಮಾಡ್ತಾರೆ ಅಂದರೆ ಇನ್ನೊಂದು ರೀತಿಯ ಕ್ಲಾಸ್ ಇರ್ತದೆ. ಓಕೆ, ದೆರ್ ಈಸ್ ಟು ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ಯೋರ್ ಲೆಸ್ಸಿಗೆ ಬೆನಿಫಿಟ್ ಆಗುವಂತಹ ಇನ್ನೊಂದು ರೈಟ್ ಕೊಟ್ಟಿರ್ತಾರೆ. ಅದೇನಂದರೆ ಈಗ 2014 ಇಟ್ ಈಸ್ ಹಿ ಹ್ಯಾಸ್ ಟು ಪೇ ಮೋರ್, ಅವನು ಹೆಚ್ಚು ಹಣ ಕೊಡಬೇಕು. 2015 ಶಾರ್ಟ್ ವರ್ಕಿಂಗ್ ಇರಲಿಲ್ಲ, ಸರ್ಪ್ಲಸ್ ಇತ್ತು, 14,000 ಮತ್ತು 10,000, right? So there is a surplus in 2015. ಇವಾಗ ಈ ಸರ್ಪ್ಲಸ್ 4,000 ಇಂದ ಹಿಂದಿನ ಲಾಸನ್ನು ರಿಕವರಿ ಮಾಡ್ಬೋದು ಅಂತ ಒಂದು ಕಂಡೀಷನ್ ಇರ್ತದೆ. ಓಕೆ, ಸೊ ದಿಸ್ 4,000 ಸರ್ಪ್ಲಸ್ ಕ್ಯಾನ್ ಬಿ ಯೂಸ್ಡ್
ಟು ರಿಕವರ್ ದಿಸ್ ಲಾಸ್. ಈ 2000 ಲಾಸ್ ಅಂತ ಆಗೋದಿಲ್ಲ, ಬಿಕಾಸ್ ಹಿ ಹ್ಯಾಸ್ ಗಾಟ್ ದ ರೈಟ್ ಟು ರಿಕವರ್ ಇಟ್. ಸೊ ಭವಿಷ್ಯದಲ್ಲಿ ಏನಾದರೂ ಸರ್ಪ್ಲಸ್ ಬಂದರೆ ಅದರಿಂದ ಇದನ್ನು ನಾವು ಬರೆಸಿಕೊಳ್ಬೋದು. ಸೊ ಯಾರಿಗೆ ಈ ಬೆನಿಫಿಟ್ ಸಿಗ್ತದೆ ಅಂದರೆ ಟು ಲೆಸ್ಸಿ. ಓಕೆ, ಲೆಸ್ಸಿ 2014 ಹೆಚ್ಚು ಹಣ ಕೊಟ್ಟಿರ್ತಾನೆ, ಆದರೆ 2015 ಅದನ್ನು ಅವನು ರಿಕವರಿ ಮಾಡ್ಬೋದು. ಸೊ ಈ ರಿಕೂಪ್ಮೆಂಟ್ ಇರುವಾಗ ಎರಡು ರೀತಿಯ ರೈಟ್ ಇರ್ಬೋದು. ಓಕೆ, ದಟ್ ಈಸ್ lessee can have two different kinds of right. One is fixed right and the other one is floating right. Okay, so how why it is fixed or floating? Now I'll explain that here. Take that, ಅದು ಎಕ್ಸಾಂಪಲೇ ಮುಂದುವರಿಸ್ತಾ ಇದ್ದೇನೆ. 2016 ಔಟ್ಪುಟ್ 3000 ಉಂಟು ಅಂತ ಇಟ್ಟುಕೊಳ್ಳಿ. ಸೊ ದ ಆ್ಯಕ್ಚುಯಲ್ ರಾಯಲ್ಟಿ ಅಟ್ ದ ರೇಟ್ ಆಫ್ 2 per unit ಇಟ್ ಇಸ್ 6000. 2017 ತಗೊಳ್ಳುವ, ಅಲ್ಲಿ 16,000 ಉಂಟು. 8,000 ಇಸ್ ದ ಔಟ್ಪುಟ್ ಇಂಟು 2 16,000. ಈಗ ಫಿಕ್ಸ್ಡ್ ರೈಟ್ ಅಂದರೆ ಏನಂತ ತಿಳಿದುಕೊಳ್ಳುವ. ಫಿಕ್ಸ್ಡ್ ರೈಟ್, ಓಕೆ, ಸೊ ವಿ ಹ್ಯಾವ್ ಹಿಯರ್, ಐಲ್ ರೈಟ್ ಇಟ್ ಒನ್ಸ್ ಅಗೇನ್. ಇನ್ 2014 ಆ್ಯಕ್ಚುಯಲ್ ರಾಯಲ್ಟಿ ಲೆಕ್ಕ ಮಾಡುವಾಗ 8,000 ಬಂದಿತ್ತು. ಮಿನಿಮಮ್ ರೆಂಟ್ ಇಸ್ 10,000. ದ್ಯಾಟ್ ವಿಲ್ ನಾಟ್ ಚೇಂಜ್. ಓಕೆ, ವಾಟ್ ಈಸ್ ದ ಶಾರ್ಟ್ ವರ್ಕಿಂಗ್? ಶಾರ್ಟ್ ವರ್ಕಿಂಗ್, ಎಸ್ ವಿ ಹ್ಯಾವ್ ಇಟ್ ಹಿಯರ್. ಯಾಕೆಂದರೆ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಬಿತ್ತು. ಇಟ್ ಈಸ್ 2000 ಇಸ್ ದ ಶಾರ್ಟ್ ವರ್ಕಿಂಗ್. ಸರ್ಪ್ಲಸ್ ಇರುವುದಿಲ್ಲ. ಯಾವಾಗ ಶಾರ್ಟ್ ವರ್ಕಿಂಗ್ ಇರ್ತದೆ ಸರ್ಪ್ಲಸ್ ಇರುವುದಿಲ್ಲ. ರಿಕೂಪ್ಮೆಂಟ್ ಅಂದರೆ ರಿಕವರಿ. ಓಕೆ, ರಿಕವರಿ 2014 ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಫ್ಯೂಚರಲ್ಲಿ ಏನಾದರೂ ಸಾಧ್ಯ ಉಂಟಾ ಅಂತ ನೋಡುವ. 2015 ನೋಡಿ, ಇಟ್ ಈಸ್ 14,000. ಓಕೆ, 7,000 ಔಟ್ಪುಟ್ ಇತ್ತು. ಮಿನಿಮಮ್ ರೆಂಟ್ ಇಸ್ 10,000. ಈಗ ಇಲ್ಲಿ ಸರ್ಪ್ಲಸ್ ಬರ್ತದೆ. ಎಷ್ಟು ಸರ್ಪ್ಲಸ್? ಇಟ್ ಈಸ್ 4,000. ಓಕೆ, ನಾವು ಹಿಯರ್ ಕ್ಯಾನ್ ಯು ರಿಕವರ್ ಯುವರ್ 2014 ಈ ಶಾರ್ಟ್ ವರ್ಕಿಂಗನ್ನು ರಿಕವರಿ ಮಾಡ್ಬೋದಾ ಅಂತ ನೋಡಬೇಕು ಇಲ್ಲಿ. ಸೊ ಇಲ್ಲಿ ಒಂದು ರೈಟ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ರೈಟ್. ವಾಟ್ ಈಸ್ ದ ಫಿಕ್ಸ್ಡ್ ರೈಟ್? ಇಟ್ ಈಸ್ ರಿಕೂಪ್ಮೆಂಟ್ ಓನ್ಲಿ ಇನ್ ದ ಫಸ್ಟ್ 3 years. ಓಕೆ, ಸೊ ದಟ್ ಈಸ್ ದೇರ್ ಹಿಯರ್. ರಿಕೂಪ್ಮೆಂಟ್ ಓನ್ಲಿ ಇನ್ ದ ಫಸ್ಟ್ 3 years. ಅಂದರೆ ಮೊದಲನೇ 3 ವರ್ಷ ಮಾತ್ರ ರಿಕವರಿ ಮಾಡ್ಬೋದು, ಆ ನಂತರ ರಿಕವರಿ ಮಾಡಲಿಕ್ಕಿಲ್ಲ. ಏನಾದರೂ ರಿಕವರಿ ಮಾಡೋದಾದರೆ ಇಟ್ ಕ್ಯಾನ್ ಬಿ ರಿಕವರ್ಡ್ ಓನ್ಲಿ ಇನ್ ದ ಫಸ್ಟ್ 3 years. ಸೊ ಯು ಕ್ಯಾನ್ ರಿಕವರ್ ಇಟ್. ಈ 4,000 ಈ 2,000 ರಿಕವರಿ ಮಾಡ್ಬೋದು. ದಟ್ ಈಸ್ ಫಿಕ್ಸ್ಡ್ ರೈಟ್. ಓಕೆ, ನಾವು ನೆಕ್ಸ್ಟ್ ಫ್ಲೋಟಿಂಗ್. ನಾವು ಇನ್ ದ ಫ್ಲೋಟಿಂಗ್ ರೈಟ್, ಸಿ ವಿ ಹ್ಯಾವ್ ಹಿಯರ್ 2014 8,000, 15 14,000 ಉಂಟು, 6,000 ಆ್ಯಂಡ್ 16,000. ಮಿನಿಮಮ್ ರೆಂಟ್ ಚೇಂಜ್ ಆಗೋದಿಲ್ಲ. ಸೊ ಫಸ್ಟ್ ಇಯರ್ ಯು ಹ್ಯಾವ್ ಅ ಶಾರ್ಟ್ ವರ್ಕಿಂಗ್ ಆಫ್ 2,000. ಓಕೆ, and here it is surplus. Surplus is 4,000. Okay, now here you can recover this 2,000 can be recovered. Floating rate ಅಲ್ಲಿ ನೋಡಿ, ರಿಕವರಿ ಇನ್ ದ ನೆಕ್ಸ್ಟ್ 1 following year. ಯಾವ ರೀತಿ ಅಂದರೆ 2014 ಏನಾದರೂ ಶಾರ್ಟ್ ವರ್ಕಿಂಗ್ ಆದರೆ ಅದರ ಇಮಿಡಿಯೇಟ್ ನೆಕ್ಸ್ಟ್ ಇಯರ್ ಅದನ್ನು ರಿಕವರಿ ಮಾಡ್ಬೋದು, ಆ ನಂತರ ಅವಕಾಶ ಇರೋದಿಲ್ಲ. ಓಕೆ, ಸೊ ಓನ್ಲಿ ಇನ್ 2015 ಯು ಕ್ಯಾನ್ ರಿಕವರ್. ಒಂದು ವೇಳೆ 2015 ಶಾರ್ಟ್ ವರ್ಕಿಂಗ್ ಇದ್ದರೆ ನೆಕ್ಸ್ಟ್ ಇಯರ್ ರಿಕವರಿ ಮಾಡ್ಬೋದು. 2016 ಶಾರ್ಟ್ ವರ್ಕಿಂಗ್ ಇದ್ದರೆ 2017 ರಿಕವರಿ ಮಾಡ್ಬೋದು. ಈ ರೀತಿ ಕಂಡೀಷನ್ ಇರ್ತದೆ. ಸೊ ಹಿಯರ್ 2014 ಇದು 2015 ರಿಕವರಿ ಮಾಡ್ಬೋದು. ಹೌ ಮಚ್ ಇಸ್ ರಿಕೂಪ್ಡ್? ಇಟ್ ಈಸ್ 2,000. ಈಗ ನೆಕ್ಸ್ಟ್ 2016 ತಗೊಳ್ಳುವ. ಆ್ಯಕ್ಚುಯಲ್ ರಾಯಲ್ಟಿ ಈಸ್ ಲೆಸ್, ರೈಟ್? 6,000. ಮಿನಿಮಮ್ ರೆಂಟ್ 10,000. ಸೊ ಶಾರ್ಟ್ ವರ್ಕಿಂಗ್ ಈಸ್ 4,000. ಶಾರ್ಟ್ ವರ್ಕಿಂಗ್ ಈಸ್ 4,000. ಸರ್ಪ್ಲಸ್ ಇಲ್ಲ. ಈಗ 2017 16,000 10,000 ದೆರ್ ಈಸ್ ಅ ಸರ್ಪ್ಲಸ್, ರೈಟ್? ಹೌ ಮಚ್? 6,000. ನೌ ದಿಸ್ 4,000 ಕ್ಯಾನ್ ಬಿ ರಿಕವರ್ಡ್ ಫ್ರಮ್ 2017. ಯಾಕಂದರೆ ಇಮಿಡಿಯೇಟ್ ನೆಕ್ಸ್ಟ್ ಇಯರ್ ಅದನ್ನು ರಿಕವರಿ ಮಾಡ್ಬೋದು. ಓಕೆ, ಸೊ ದಿಸ್ ಫ್ಲೋಟಿಂಗ್ ರೈಟ್ ಈಸ್ ಡಿಫ್ರೆಂಟ್ ಫ್ರಮ್ ಫಿಕ್ಸ್ಡ್ ರೈಟ್. ಫಿಕ್ಸ್ಡ್ ರೈಟಲ್ಲಿ ಹೇಳಿರ್ತಾರೆ ಅಂದರೆ ಫಸ್ಟ್ 3 years ಅಥವಾ ಫಸ್ಟ್ 2 years. ಅಂದರೆ ಆ ಎಗ್ರಿಮೆಂಟ್ ಪ್ರಾರಂಭ ಆದಂತಹ ಮೊದಲನೇ 3 ವರ್ಷ ಮಾತ್ರ ರಿಕವರಿ, ಆನಂತರ ರಿಕವರಿ ಮಾಡಲಿಕ್ಕಿಲ್ಲ. ಬಟ್ ಫ್ಲೋಟಿಂಗ್ ರೈಟ್ ಕಂಟಿನ್ಯೂಸ್ಲಿ ಹಿ ವಿಲ್ ಹ್ಯಾವ್ ದ ರೈಟ್ ಟು ರಿಕವರ್. 1 ವರ್ಷ ಆದಂತಹ ಶಾರ್ಟ್ ವರ್ಕಿಂಗನ್ನು ನೆಕ್ಸ್ಟ್ ಇಯರ್ ರಿಕವರಿ ಮಾಡ್ಬೋದು, ಆ ರೀತಿ ಇರ್ತದೆ. ಸೊ ದ್ಯಾಟ್ ರೈಟ್ ವಿಲ್ ಬಿ ದೇರ್ ಥ್ರೂ ಔಟ್. ಓಕೆ, ಅದು ಕಂಟಿನ್ಯೂ ಆಗ್ತದೆ. ಫಿಕ್ಸ್ಡ್ ರೈಟಲ್ಲಿ ಆ ರಿಕವರಿ ಹಕ್ಕು ಹೆಚ್ಚು ಸಮಯ ಇರೋದಿಲ್ಲ. ಸೊ ದಿಸ್ ಈಸ್ ಅಬೌಟ್ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್. ಓಕೆ, ಥ್ಯಾಂಕ್ ಯು.